ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕ್ಯಾಬೇಜದಿಂದ ಮಾಡುವಂಥ ಕ್ಯಾಬೇಜ್ ಪಲ್ಯ ಹಾಗೂ ಕ್ಯಾಬೇಜ್ ಪಕೋಡ. ತುಂಬಾ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೊಳ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲೊಂದು ಕ್ಯಾಬೇಜ್ ಪೀಸ್ ಅಂತ ತೆಗೆದುಕೊಂಡಿದ್ದೇನೆ. ಇದು ಸುಮಾರು ಅರ್ಧ kg ಇದೆ. ಇದನ್ನು ಈಗ ಕಟ್ ಮಾಡ್ತೀನಿ. ಇದರ ಅರ್ಧ ಭಾಗವನ್ನು ಪಲ್ಯ ಮಾಡ್ತೀನಿ, ಹಾಗೆಯೇ ಅರ್ಧ ಭಾಗವನ್ನು ಸಂಜೆ ಟೀ ಜೊತೆ ತಿನ್ನಲಿಕ್ಕೆ ಪಕೋಡ ಮಾಡ್ತೀನಿ. ನೋಡಿ, ಪಲ್ಯ ಮಾಡಲಿಕ್ಕೆ ಕ್ಯಾಬೇಜವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವಿ ಪಲ್ಯ ಅಷ್ಟೇ ರುಚಿಯಾಗಿ ಬರುತ್ತೆ. ಪಲ್ಯ ಮಾಡಲಿಕ್ಕೆ ಒಂದು ದಪ್ಪ ತಳ ಇರುವಂಥ ಕಡಾಯಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಅಂದರೆ ಟೇಬಲ್ ಸ್ಪೂನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಇರ್ಬೋದು. ಹಾಗೆಯೇ 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ. ಸಾಸಿವೆ ಸಿಡಿಯೋಕ್ಕೆ ಶುರುವಾದ ಮೇಲೆ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ. ಆನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಹಸಿಮೆಣಸನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸರಿಯಾಗಿ 1 ರಿಂದ 1.5 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ. ಆನಂತರ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಕ್ಯಾಬೇಜ್ ಮತ್ತು ಈರುಳ್ಳಿ ಸರಿಯಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಹೆಸರುಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಹೆಸರುಬೇಳೆಯನ್ನು ಒಂದು 10 ರಿಂದ 15 ನಿಮಿಷ ಮೊದಲು ನೆನೆ ಹಾಕಿಟ್ರೆ ಸಾಕಾಗುತ್ತೆ. ಚೆನ್ನಾಗಿ ತೊಳೆದು ನೆನೆ ಹಾಕಿಡೋದು ನೋಡಿ. ಆನಂತರ ಇದರಲ್ಲಿರುವಂಥ ನೀರನ್ನೆಲ್ಲ ಚೆಲ್ಲಿ ಈ ಬೇಳೆಯನ್ನು ಕ್ಯಾಬೇಜಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಕ್ಯಾಬೇಜ್ ಪಲ್ಯಕ್ಕೆ ಈ ರೀತಿ ಹೆಸರುಬೇಳೆಯನ್ನು ನೆನೆಸಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕ್ಯಾಬೇಜ್ ಜೊತೆ ಸರಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಮುಚ್ಚಿ 10 ರಿಂದ 12 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ, ಹಾಗೆಯೇ ಎಣ್ಣೆಯನ್ನು ಜಾಸ್ತಿ ಹಾಕಿಲ್ಲ. ಅದಕ್ಕಾಗಿ ಇದನ್ನು ಮಧ್ಯೆ ಮಧ್ಯೆ ಸ್ಟವ್ ಮಾಡ್ತಾ ಇರಬೇಕಾಗುತ್ತೆ. ಒಂದು 5 ನಿಮಿಷ ಬೆಂದ ಆದ ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ಫ್ರೆಶ್ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲೇ ಇರಬೇಕು. ನೋಡಿ, ಪಲ್ಯ ಚೆನ್ನಾಗಿ ಬೆಂದಿದೆ. ಸುಮಾರು 10 ರಿಂದ 12 ನಿಮಿಷ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ಪಲ್ಯವನ್ನು ಸರ್ವ್ ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ವಿಪರೀತ ಮಸಾಲೆಗಳನ್ನು ಹಾಕಿಲ್ಲ, ಹಾಗೆಯೇ ಎಣ್ಣೆಯನ್ನು ಜಾಸ್ತಿ ಹಾಕಿಲ್ಲ. ಕೇವಲ ಕ್ಯಾಬೇಜದ ನೀರಲ್ಲೇ ಇದು ಚೆನ್ನಾಗಿ ಬೆಂದಿರುತ್ತೆ. ಈ ಪಲ್ಯವನ್ನು ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಊಟದ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು. ನೀವು ಸಹ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಲೇಬೇಕು. ನೋಡಿ, ಈಗ ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ. ಪಕೋಡ ಮಾಡಲಿಕ್ಕೆ ಕ್ಯಾಬೇಜವನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಅಂದರೆ ಈ ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ಹೇಗೆ ಈರುಳ್ಳಿಯನ್ನು ಕಟ್ ಮಾಡ್ತೀವಿ ಅದೇ ರೀತಿ ಕ್ಯಾಬೇಜವನ್ನು ತೆಳ್ಳಗೆ ಕಟ್ ಮಾಡಬೇಕು. ಎಷ್ಟು ಕ್ಯಾಬೇಜ್ ಹಾಕ್ಕೊತೀವಿ ಅದರ ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಆನಂತರ ಇದಕ್ಕೆ ಒಂದು ಮಸಾಲೆಯನ್ನು ಮಾಡಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಓಂಕಾಳು, ಇವಿಷ್ಟನ್ನು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಬೇಕು. ಅಂದರೆ ತರಿತರಿಯಾಗಿರಬೇಕು. ಇದನ್ನೀಗ ಕ್ಯಾಬೇಜಿಗೆ ಹಾಕಬೇಕು. ಆನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ, ಆನಂತರ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ಬೇಕು. ಇದನ್ನು ಕಲಿಸ್ಲಿಕ್ಕೆ ನೀರನ್ನು ಹಾಕಬಾರ್ದು, ಕ್ಯಾಬೇಜದಲ್ಲಿರುವಂಥ ನೀರು ಸಾಕಾಗುತ್ತೆ. ಮೊದಲಿಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಹಾಗೆ ಬಿಡಬೇಕು. ನೋಡಿ, 5 ನಿಮಿಷದ ನಂತರ ಕ್ಯಾಬೇಜ್ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಪಕೋಡ ಮಾಡುವಾಗ ಈ ರೀತಿ ಕಲಿಸುವಾಗ ಒಂದೇ ಸಮನೆ ಕಡಲೆ ಹಿಟ್ಟನ್ನು ಹಾಕಬಾರ್ದು. ಒಂದು ಸಲ ಹಾಕಿ ಸರಿಯಾಗಿ ಕಲಸಿ 5 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಆನಂತರ ಮತ್ತೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು. ಯಾಕೆಂದರೆ ಇದು ನೀರು ಬಿಡ್ತಾನೆ ಹೋಗುತ್ತೆ. ಇಷ್ಟಾದರೆ ಸಾಕು. ಈಗ ಎಣ್ಣೆಯಲ್ಲಿ ಕರಿಬಹುದು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಬಜ್ಜಿಯನ್ನು ಎಣ್ಣೆಯಲ್ಲಿ ಬಿಡಬೇಕು. ಎಲ್ಲದನ್ನು ಎಣ್ಣೆಯಲ್ಲಿ ಹಾಕಿದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಕರಿಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸ್ಪೂನಿಂದ ಸ್ಟರ್ ಮಾಡಬೇಕು. ಆನಂತರ ಕ್ರಿಸ್ಪಿ ಆಗೋ ತನಕ ಕರೆದು ಎಣ್ಣೆಯಿಂದ ತೆಗೆದುಬಿಡಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು. ಹಾಗೆಯೇ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ತಿನ್ನಲಿಕ್ಕೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರುಚಿಯಾಗಿರುವಂಥ ಮಜೆದಾರ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.